ಎಲ್ಲ ನನ್ನ ಮುದ್ದು ಮಕ್ಕಳು, ಎಲ್ಲ ಶಿಕ್ಷಕರು. ನಿನ್ನೆ ನನಗೆ ಮಲ್ಲನಗೌಡರು ಅವರು ಫೋನ್ ಮಾಡಿದರು. ಗೌಡ್ರೆ, ನಮ್ಮದು ಸ್ಕೂಲ್ ಹೊಸ ಬಿಲ್ಡಿಂಗ್ ಇತ್ತು, ಅದು ಸಿಂಗಲಿಗಿ ಪೂರ್ವ ಕಾಲುವೆಗೆ ಅದು ಬಿಲ್ಡಿಂಗ್ ಕಾಲುವೆಯಲ್ಲಿ ಹೋಗಿದೆ. ಭಾಳ ದಿನ ಆಯಿತು. ಈಗಾಗಲೇ ಸರ್ಕಾರದಿಂದ ಆ ಅಮೌಂಟು ಕೂಡ ಒಂದು ಬಿಲ್ಡಿಂಗ್ ಅವಾರ್ಡ್ ಆಗಿದೆ. ದುರದೃಷ್ಟಕರ ಇಷ್ಟು ದಿನ ಆದರೂ ಕೂಡ ಅದು ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಮಕ್ಕಳು ಶಾಲೆ ಬಿಲ್ಡಿಂಗ್ಗೆ ಹೋದ್ರಿಂದ ಹಳೆ ಬಿಲ್ಡಿಂಗ್ನಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಮೊನ್ನೆ ಒಂದು ದೊಡ್ಡ ಅನಾಹುತ ಆಗಿದೆ. ಆದರೆ ದೇವರ ದಯದಿಂದ ಮಕ್ಕಳಿಗೇನೂ ಆಗಲಿಲ್ಲ. ಯಾಕಂದರೆ ಆ ಟೈಮ್ನಲ್ಲಿ ಶಾಲೆಯ ಚಾವಣಿ ಕುಸಿದು ಬಿದ್ದುಬಿಡ್ತು. ಆ ಟೈಮ್ನಲ್ಲಿ ಯಾರು ಮಕ್ಕಳಿಗಾಗಲಿ ಶಿಕ್ಷಕರಿಗೆ ಆಗಲಿ ತೊಂದರೆ ಆಗಿಲ್ಲ, ದೇವ್ರ ದಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇದು 2026ರಲ್ಲಿ ನಾವು ಅದೀವಿ. ನಾವು ಹೇಳ್ತೀವಿ, ದೇಶ ಅಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ನಾವೆಲ್ಲ ಶಿಕ್ಷಣವಂತರಾಗಬೇಕು. ಆಗಬೇಕಪ್ಪ ಅಂತಂದರೆ ಶಿಕ್ಷಣಕ್ಕೆ ಮೂಲ ಆಧಾರ ಶಾಲಾ ಕಟ್ಟಡಗಳು, ಗ್ರೌಂಡುಗಳು, ಶಿಕ್ಷಕರ ಕೊರತೆ, ಇವೆಲ್ಲವನ್ನು ಸರ್ಕಾರ ನೀಗಿಸ್ಬೇಕು. ಅಂದಾಗ ಮಾತ್ರ ಅಲ್ಲೊಂದು ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದು ನನ್ನ ಗಮನಕ್ಕೆ ಇದ್ದಿದ್ದಿಲ್ಲ. ಈಗ ನೀವೆಲ್ಲ ಹಿರಿಯರ ಗಮನಕ್ಕೆ ತೊಗೊಂಬಂದಿದ್ರಿ. ನಾನು ಜನಪ್ರತಿನಿಧಿ ಅಲ್ಲ. ಜನಪ್ರತಿನಿಧಿ ಇದ್ದರೆ ಒಂದೇ ವಾರದಲ್ಲೇ ದಂಡಕ್ಕೆ ಹೆಚ್ಚಿಬಿಟ್ಬಿಡ್ತಿದ್ದೀನಿ. ನಾನು ಏನೇ ಮಾಡಿದರೂ ಹೋರಾಟದಿಂದನೇ ಮಾಡಬೇಕು. ಈ ಹೋರಾಟ ಮಾಡಬೇಕಪ್ಪ ಅಂತಂದರೆ ತಮ್ಮೆಲ್ಲರೂ ಸಹಕಾರ ಬೇಕಾಗ್ತದೆ. ನಾವೆಲ್ಲಿ ಕರಿತೀವಿ ಇಲ್ಲಿ ಬರಬೇಕಾಗತ್ತೆ. ಅದಕ್ಕೆ ಇವತ್ತಿಂತ ನಮಗೆ ಚಲೋ ಆಯ್ತು. ಕೊಟ್ಟಿರೋ ಡಾಕ್ಯುಮೆಂಟು ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ನಾನು ಇವತ್ತು ದೇವರ ಹತ್ರ ಹೋಗ್ತೀನಿ. ನೀವು ಮುಖ್ಯ ಗುರುಗಳು ಬರ್ರಿ, ಊರಿನ ಹಿರಿಯರು ಬರ್ರಿ. ಆಮೇಲೆ KV ಜನರಲ್ಲಿ ಏನು ಅವಾರ್ಡ್ ಆಗಿದೆ ಆ ಅವಾರ್ಡ್ ಕಾಪಿ ತೊಗೊಂಡು ಯಾವ ಹಂತದಲ್ಲಿದೆ ಅಂತ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಸರ್ಕಾರದ ಫಸ್ಟು ಸ್ಕೂಲಿಗೆ ಆದ್ಯತೆ ಕೊಡಬೇಕು. ಯಾಕಂದರೆ ಮಕ್ಕಳ ಭವಿಷ್ಯ ಇದೆ. ಅದಕ್ಕೆ ನಾವು ಅಲ್ಲಿ ಆಯುಕ್ತರಿಗೆ ಭೇಟಿಯಾಗಿ ಏನು ಹಣ ಇದೆ ಅದು ಏನು ಮಾಡ್ಯಾರ ನೋಡ್ತೀನಿ. ಲೀಗಲ್ಲಾಗಿ ಪ್ರೊಸೀಜರ್ ಏನೇನಿದೆ ಅಂತ ಕೇಳಿಕೊಂಡು ಅದಕ್ಕೆ ಒಂದು ಪರಿಹಾರ ಕಂಡುಹಿಡುವಂಥ ಕೆಲಸವನ್ನು ಮಾಡೋಣ. ಯಾಕಂತಂದ್ರೆ ಇದು ಒಂದು ದಿನದಾಗ ಆಗೋ ಕೆಲಸ ಅಲ್ಲ. ಇದಕ್ಕೆ ಸ್ವಲ್ಪ ಟೈಮ್ ತೊಗೋತದೆ, ಸ್ವಲ್ಪ ಟೈಮ್ ಬೇಕಿರುತ್ತೆ. ಏನೇನಾಗಿದೆ ಪ್ರೊಸೀಜರ್ ಎಲ್ಲ ಇವತ್ತು ಫೈಲ್ ಬಂದಿದೆ, ಇದನ್ನೆಲ್ಲ ನೋಡ್ಕೊತ ಹೋಗ್ಬೇಕು. ನಾವು ಹೋಗಿ ಎಲ್ಲಿ ಫೈಲ್ ನಿಂತಿದೆಯಲ್ಲ ಅದನ್ನು ಫಾಸ್ಟಾಗಿ ಮೂವ್ ಮಾಡುವಂಥ ಕೆಲಸವನ್ನು ನಾವು ಮಾಡೋಣ. ನೀವೆಲ್ಲ ನಿಮ್ಮ ಸಹಕಾರ ಅಂತೂ ಬೇಕು. ಅದಕ್ಕೆ ಇವೆಲ್ಲ ಯಾಕೆ ಸಮಸ್ಯೆ ಆಗ್ತಾಯಿದ್ದಪ್ಪ ಅಂತಂದರೆ ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ನೀರಡಿಕರ ಬಾಯಿ ತೊಳಕ್ಕೆ ಹೋಗ್ಬಿಡ್ತೀವಿ. ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ ಅಪ್ಪ. ಚುನಾವಣೆ ಬಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 20 ಕೋಟಿ 10 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಾವು ಏನು ಮಾಡಿಬಿಡ್ತೀವಿ, 4 ದಿನ 4 ಕ್ವಾರ್ಟರ್ಗೆ, ಆಮೇಲೆ ಒಂದು 15 ದಿನ ಕರ್ಕೊಂಡು ಪಾರ್ಟಿ ಮಾಡ್ತಾರೆ. ಅಲ್ಲಿ ಒಂದೊಂದಿಟ್ಟು ಹೈಬ್ರಿಡ್ ಚಿಕನ್ ಹಾಕ್ತಾರೆ. ಅವ್ರಿಗೂ ಗೊತ್ತದ ಇಬ್ಬರು ಯೋಗ್ಯತೆ ಐತೆ ಅಂತ ಗೊತ್ತದ. ಅದು ಹಾಕಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ, ಲಾಸ್ಟಿಗೆ ಎಲೆಕ್ಷನ್ ಇದ್ದಾಗ ಒಂದು 500 ರೂಪಾಯಿ ಓಟಿ ಕೊಡಲಿ ಅಂತ ಹೇಳಿರ್ತಾರೆ. ನಮ್ಮೊಂದು 4 ಮಂದಿ ಲೀಡರ್ ಇರ್ತಾರೆ, ಕಾಂಗ್ರೆಸ್ನ 4 ಮಂದಿ, BJP 4 ಮಂದಿ, ಯಾರ್ಯಾರು ಇರ್ತಾರೆ ಅವ್ರು ಕರ್ಕೊಂಬಂದು ಅವರು ಎಲ್ಲ ಮಾಡಿ ಜಾತ್ರೆ ಮಾಡಿ ಹೋಗ್ಬಿಡ್ತಾರೆ, ಮುಗಿತಾರೆ. ಮತ್ತು 5 ವರ್ಷಕ್ಕೊಮ್ಮೆ ಬರ್ತಾರೆ. ಯಾಕಂದ್ರೆ 20 ಕೋಟಿ ಖರ್ಚು ಮಾಡಿ ನೀವು ಹೋದ ಊರಾಗ ಯಾಕ್ರಿ ಊರಿಗೆ ಬರೋದು, ಏನು ಮರ ನಾನು ಇಲೆಕ್ಷನ್ ಖರ್ಚು ನಾನು ಬಿಟ್ಟಿಲ್ಲ, ನಾ ಏನು ಮಾಡಲಿ ನಾನು ಅಂತ ಮಾಡ್ತಾರೆ. ಹೌದಿಲ್ಲ? ಅವ ಹೆಂಗೆ ಮಾಡ್ತಾರೆ, 20 ಕೋಟಿ 100 ಕೋಟಿ ಹೆಂಗೆ ಬೆಳೀದೆ ಅಂತ ಅವ ವಿಚಾರ ಮಾಡ್ತಾರೆ. ಅವೆಲ್ಲ ನೆನಪೇ ಆಗಲ್ಲ ಅವ್ರಿಗೆ. ಪರಿಸ್ಥಿತಿ ಹಿಂಗಾಗಿ ಹೋಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಪ್ರಜೆಗಳು, ನಾವೇ ಕಾರಣ. ನಾವು ಒಬ್ಬ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದರೆ ಪರಿಸ್ಥಿತಿ. ಯಾವತ್ತೂ ರಾಜಕಾರಣ ಮಾಡೋರು ಹೆಂಗಿರ್ಬೇಕು ಅಂದ್ರೆ ಸೇವೆ ಮಾಡೋಕ್ಕೆ ಬರಬೇಕು, ವಿನಃ ಬಿಸ್ನೆಸ್ ಮಾಡೋಕ್ಕೆ ಬರಬಾರ್ದು. ಅದಕ್ಕಾಗಿಯೇ ಇವತ್ತು ಈ ಜಗತ್ತಿನಲ್ಲಿ ಈ ಪರಿಸ್ಥಿತಿ ಆಗ್ತದೆ ದೇಶದೊಳಗೆ. ಅದಕ್ಕೆ ಇವ್ರು ನೋಡಿದ್ರೆ ಇಲ್ಲಿ ಮಿನಿಸ್ಟ್ರಿಟಿ ಏನಾಗ್ತಾಯಿದೆಪ್ಪ, ಅದನ್ನು ಒಲ್ಲೆ ಇದನ್ನು ಒಲ್ಲೆ, ಅದಕ್ಕೆ ರೊಕ್ಕ ಇಲ್ಲ ಅಂತ ಒಲ್ಲೆ ಅಂತಾರೆ ಅವ್ರು. ನಾನು ಸೇವೆ ಮಾಡ್ಬೇಕನ್ನೋದಿಲ್ಲ, ಅದು ರೊಕ್ಕ ಬರ್ತಿದ್ದು ಕೊಡ್ರಿ ಅಂತಾರೆ. ಹಾಂ,
ಯಾವ ಮಟ್ಟಕ್ಕೆ ಹೋಗಿ ಬಂದು ತಲುಪಿದೀವಿ ಅನ್ನೋದು ಸೂಕ್ಷ್ಮ ವಿಚಾರ ಮಾಡಕತ್ತೀವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಯಾಕೆ ಹಿಂಗಪ್ಪ ಅಂದ್ರೆ ವ್ಯವಸ್ಥೆ ಹಿಂಗಾಗಿದೆ. ಅದಕ್ಕೆ ನಾವೇನು ಮಾಡಕತ್ತಿದ್ದೀವಪ್ಪ ಅಂತಂದ್ರೆ ಇನ್ನು ಮುಂದೆ ಪ್ರತಿ ಹಳ್ಳಿಯಲ್ಲಿನೂ ಕೂಡ ಸಂಘಟನೆಗಳನ್ನು ಬೆಳೆಸಕತ್ತೀವಿ, ರೈತ ಸಂಘಗಳನ್ನು ಬೆಳೆಸಕತ್ತೀವಿ. ನೀವು ಗ್ರಾಮ ಸಭೆಗಳನ್ನು ಅಧಿಕಾರಿಗಳೇ MLAಗಳು ಕರಿಬೇಕಂತ ಏನಿಲ್ಲ. ರೂಲ್ಸ್ ನಾವು ಚೇಂಜ್ ಮಾಡೋಂಗಿಲ್ಲ. ಯಾಕಂದರೆ ಪಂಚಾಯತಿ ಮಟ್ಟದಲ್ಲಿ ರೈತ ಸಂಘಗಳೇ ಅಧಿಕಾರಿಗಳ ಸಭೆಯನ್ನು ಕರಿಬೇಕು. ಹೋರಾಟದ ಮುಖಾಂತರ ಸಭೆ ಕರಿಬೇಕು. ಪಂಚಾಯತಿಯ PDO ಇರಬೇಕು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇರಬೇಕು. ಊರು ಸಮಸ್ಯೆಗೆ ಟಿಪ್ಪಣಿ ಮಾಡಬೇಕು, ಒಂದೊಂದು ಕೊಡ್ಬೇಕು ಟಾರ್ಗೆಟ್. ಅಂದಾಗ ಮಾತ್ರ ಇದು ಸುದ್ದ ಆಗ್ತದೆ. ಇಲ್ಲಕ್ಕಂದು ಸುದ್ದ ಆಗದೇ ಇಲ್ಲ. ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಯಾವ ಪಂಚಾಯತಿ ಮೆಂಬರ್ಗಳಿಗೆ ಒಂದು ಮನೆ ಹಾಕುವ ಅಧಿಕಾರ ಇಲ್ಲ, ಒಂದು ಕ್ರಿಯಾಯೋಜನೆ ಮಾಡೋದು ಅಧಿಕಾರನೂ ಇಲ್ಲ. ಅದನ್ನು ಫೈನಲ್ ಮಾಡೋ ಯಾವ ಅಂತಂದ್ರೆ ಗ್ರಾಮ ಸಭೆನೇ ಫೈನಲ್ ಮಾಡ್ಬೇಕು. ನಮಗೆ ಯಾರಿಗೆ ಅದ್ರ ಬಗ್ಗೆ ಅನುಭವ ಇಲ್ಲ. ಅವ್ರು ಏನೋ ಮಾಡ್ತಾರೆ, ಮಾಡಿಬಿಡ್ತಾರೆ, ಆಯ್ತು ನಡೆಯಕ್ಕೆ. ನಾವು ಅವ್ರ ಕಡೆ ಒಂದು 5 ಲಕ್ಷ ಖರ್ಚು ಮಾಡಿಸಿರ್ತೀವಿ ಇಲೆಕ್ಷನ್ದಾಗ, ಮತ್ತು ಈಗ ಹೊಂಟದು. ಅದಕ್ಕೆ ಇವನ್ನೆಲ್ಲ ಸುದ್ದಿ ಮಾಡ್ಬೇಕಪ್ಪ ಅಂದ್ರೆ ಒಂದು ಸಭೆ ಮಾಡಿ ಅದು ನೀಟಾಗಿ ಮಾಡಬೇಕು. ಅದಕ್ಕೆ ನಾವು ಟ್ರೈನಿಂಗ್ ಕೊಡೋ ಕೆಲಸ ಮಾಡ್ತೀವಿ. ಊರೊಳಗೆ ನಾವು ಹೆಂಗೆ ಟ್ರೈನಿಂಗ್ ಕೊಡ್ಬೇಕಂತೇಳಿ ಎಲ್ಲ ಮನೆ ಸದಸ್ಯರು ಮಾಡ್ತೀವಿ. ಪಕ್ಷಾತೀತವಾದಂಥ ಸಂಘಟನೆ, ಜಾತಿ ಮತ ಪಂಥ ಯಾವುದೂ ಇಲ್ಲ. ಪ್ರತಿ ಮನೆಗೆ ಒಬ್ಬ ರೈತರನ್ನು ಸಂಘಟನೆ ಮಾಡ್ತೀವಿ. ಯಾಕಂದ್ರೆ ಭಾಳ ಸಮಸ್ಯೆಗಳು ಬರಕತ್ತಿದ್ದವು. ಈಗ ನಮ್ಗೆ ನೋಡಿದ್ರೆ ಇನ್ಶೂರೆನ್ಸ್ ಇವತ್ತಿರ್ತಾನೆ ಅದೇ ಡಿಸ್ಕಸ್ ನಡೆದು ನಮ್ಮದು. ಇನ್ಶೂರೆನ್ಸ್ ಪಾಪ ಎಲ್ಲ ರೈತರು ಇನ್ಶೂರೆನ್ಸ್ ಕಟ್ಟಿಬಿಟ್ರು. ಅವ್ರಿಗೇನೂ ಗೊತ್ತಿಲ್ಲ, ಬರೀ ಇನ್ಶೂರೆನ್ಸ್ ಕಟ್ಟೋದಟ್ಟೆ ಗೊತ್ತದ. ಕೊಟ್ಮೇಲೆ ಗೌಡ್ರು 4 ವರ್ಷದ ಹಿಂದೆ ರೊಕ್ಕ ಬಂದೈತಿ, ಈ ರೊಕ್ಕನ ಬಂದಿಲ್ಲ ರೀ, ನಮ್ಮೆಲ್ಲ ಬೆಳೆ ಹಾಳಾಗಿದ್ರಿ ಅಂತ ಇರ್ತಾರೆ. ಅವ್ರೇನು ಮಾಡಿಬಿಟ್ಟಿರ್ತಾರಪ್ಪ ಅಂತಂದರೆ PDOಗಳೆಲ್ಲ ರಿಪೋರ್ಟ್ ಹಾಕಿಬಿಟ್ಟಿರ್ತಾರೆ. ಉತ್ತಮ ಅಂತ ರಿಪೋರ್ಟ್ ಹಾಕಿ ಕಳಿಸ್ಬಿಟ್ರು. PDOಗಳು ಎಲ್ಲೆಲ್ಲ ಒಂದು ಇದು ಮಾಡಿ ಅವರು ಅಲ್ಲೇ ಕುಂತು ಅವರ ರಿಪೋರ್ಟ್ ಹಾಕಿಬಿಟ್ರು. ನೀವೇನು ಕೇಳಿಲ್ಲ ಬಿಟ್ಟಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಇವೆಲ್ಲ ಭಾಳ ಸಮಸ್ಯೆಗಳು. ಅದಕ್ಕೆ ಒಂದು ಸಂಘಟನೆ ಇತ್ತು ಅಂತಂದ್ರೆ ಏನಾಗುತ್ತಪ್ಪ ಅಂತಂದರೆ ಇಂಡಿವಿಜುವಲ್ ಆಗಿ ಫೈಲ್ಗಳನ್ನ ನಾವು ಮೇಂಟೈನ್ ಮಾಡ್ಬೋದು. ನಾವು ಒಂದು ತಾಲೂಕು ಮಟ್ಟದ ಆಫೀಸ್ನಲ್ಲಿ ಯಾರ್ಯಾರು ರೈತರು ಯಾರ್ಯಾರು ಇನ್ಶೂರೆನ್ಸ್ ಕೊಡ್ತಿರಲ್ಲ ಅಲ್ಲೇ ಆಫೀಸ್ನಲ್ಲಿ ಮೇಂಟೈನ್ ಮಾಡಿ, ಯಾವ ರೈತನ ಬೆಳೆ ಹಾಳಾಗಿದೆ ಅಂತಂದ ತಕ್ಷಣ ಅಲ್ಲೇ ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಆ ಎಲ್ಲ ಸರ್ಕಾರ ಸಾಕಷ್ಟು ಕೊಟ್ಟದು, ಅದನ್ನು ಉಪಯೋಗ ತಗೊಳ್ಳೋದು ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಸಂಘಟನೆಗಿಲ್ಲ. ಹೀಗಾಗಿ ಈ ಎಲ್ಲ ಪರಿಸ್ಥಿತಿಗಳಿಗೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಹತ್ರ ಸಂಘಟನೆ ಇಲ್ಲಂತೆ ಆಗಿದ್ದು. ಅದಕ್ಕೆ ಅದನ್ನು ಹೆಂಗೆ ಸಾಧ್ಯತೆ ಎಷ್ಟು ಸಾಗುತ್ತೆ ಅದನ್ನು ಸುಧಾರಣೆ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೋಡೋಕೆ ನಾವು ಮಾಡ್ತೀನಿ. ಅದಕ್ಕೇ ನಾನು ತಲೆ ಟ್ರಾವೆಲ್ಸ್ ತೊಗೊಂಡು ನಾವು ನಿಂತುಬಿಟ್ಟಿದ್ದೀವಿ. ಸರಿ, ಏನಾದ್ರು ಮಾಡಿ ಇದು ಶುದ್ಧ ಮಾಡ್ಬೇಕಂತ ಹೇಳಿ ಅದಕ್ಕೆ ನಾಗರ ಗೊತ್ತಿದ್ದ ನೋಡಿದ್ದೀವಿ. 2 ತಿಂಗಳು ನೀರು ಹಾಕಬೇಕು, ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕಾದ್ರೆ ಮಾಡಕತ್ತೀವಿ. ಈಗ ಏನೈತೆ ಅಂದ್ರೆ ಇದು ಸಾಲಿದು ಏನೈತಲ್ಲ ಇದನ್ನು ಶುದ್ಧ ಮಾಡೋ ಕೆಲಸ ಕೊಡೋ ಕೆಲಸ ನಂದು. ನಾ ಕರೆದಾಗ ಬರೋ ಕೆಲಸ ನಿಮ್ಮದು. ಬಂದು ಹೇಳ್ತೀನಿ ಎಲ್ಲ ಮಕ್ಕಳು ಟೀಚರ್ಸು ಸೀದಾವಾಗಿ ಆಫೀಸ್ ಮುಂದೆ ಕೂತ್ಬಿಡೋದು, ಅಲ್ಲಿಗೆ ಬರ್ಬೋದು. ಎಲ್ಲ ಹೋರಾಟದ ರೂಪುರೇಷೆಗಳಿಗೆ ನೀವು ರೆಡಿಯಾಗಿರ್ಬೇಕು. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ನಿಮ್ಮ ಫೈಲ್ ನಾನು ತೊಗೊಂಡು ಹೋಗ್ತೀನಿ. ಈ ಫೈಲ್ ತೊಗೊಂಡು ಹೋಗಿ ಚೆಕ್ ಮಾಡ್ತೀನಿ. ಅದಕ್ಕಿಂತ ಎಲ್ಲಿ ಏನು ನಿಂತದೆ, ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗೈತೆ, ಅವಾರ್ಡ್ ಆಗೈತಿಲ್ಲ, GMC ಎಷ್ಟಾಗೈತೆ ಎಲ್ಲ ನೋಡ್ಬೇಕಲ್ಲ. ನೋಡ್ಕೊಂಡು ಎಲ್ಲ ಮಾಡಿ ಆದ್ಯ ತಿಂಗಳು ಫಸ್ಟ್ ದುಡ್ಡು ನಿಮ್ಗೆ ಬಿಡುಗಡೆ ಮಾಡ್ತೀವಿ. ಏನು ಅವ್ರೇನು ಎಲ್ಲಿ ಜಮಾ ಮಾಡೋದು ಬೇಕಲ್ಲ ಅಮೌಂಟ್, ಏನು ಅಲ್ಲೇ ಇಟ್ಕೊಂಡು ಕೂತಾರೋ ಅಥವಾ ಎಲ್ಲಿ ಕೋಟಿ ಜಮಾ ಮಾಡಿರೋ ಎಲ್ಲಿ ಜಮಾ ಮಾಡೋದು ಬೇಕಲ್ಲ, ಅದನ್ನೆಲ್ಲ ಡೀಟೇಲ್ಸ್ ತೆಗೆದ ಮೇಲೆ ನಾನು ನಿಮ್ಗೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಪೂರ್ಣ ಮಾಹಿತಿ ಇಲ್ಲಾರ ನಾವು ಮಾತಾಡಿ ತಪ್ಪಾಗ್ತೀವಿ. ಏನಾಗಿದೆ ಅಂತ ನೋಡ್ಕೊಂಡು ನಾನೆಲ್ಲ ಮಾತಾಡ್ತೀನಿ. ಇವತ್ತಿಂದ ಒಂದು 10 ಮಂದಿ ಯುವಕರು ಹಿರಿಯರು, ಆಲ್ಮೋಸ್ಟ್ ಅಲ್ಲಿ ಯುವಕರು ರೆಡಿ ಆಗಿರ್ತೀವಿ. ಹಿರಿಯರಿಗೆ ವಯಸ್ಸಾಗಿರ್ತದೆ, ಮನೆಯಲ್ಲಿ ಕೆಲಸ ಯುವಕರು ಆ್ಯಕ್ಟಿವ್ ಇರ್ತದೆ. ಸ್ವಲ್ಪ ನೀವೆಲ್ಲ ರೆಡಿ ಆಗಿ ಅದ್ರ ಜೊತೆಗೆ ಗುರುಗಳ ಜೊತೆ ನಾವು ಸಂಪರ್ಕ ಮಾಡ್ತೀವಿ. ಮುಖ್ಯಗಳ ಜೊತೆ ಸಂಪರ್ಕ ಮಾಡಿ BO ಕಾಂಟ್ಯಾಕ್ಟ್ ಮಾಡ್ಕೊಳ್ತೀವಿ. ಯಾರು AW ಇದ್ದಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವನ್ನೆಲ್ಲ ಶುದ್ಧ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀನಿ ಅಂತೇಳಿ ನನಗೆ